ಸೊ ನಿಮ್ಗೇನಾದರೂ ಫೇಸ್ಬುಕ್ ಆ್ಯಡ್ ಸ್ಟ್ರಕ್ಚರಲ್ಲಿ ಡೌಟ್ಸ್ ಅಥವಾ ಕನ್ಫ್ಯೂಷನ್ ಇದ್ದರೆ ಈ ವಿಡಿಯೋ ಡೆಫಿನೆಟಾಗಿ ನೋಡಿ. ಬಿಕಾಸ್ ಈ ವಿಡಿಯೋ ಮುಗಿಯೋಷ್ಟರಲ್ಲಿ ನಿಮಗೆ ಕಂಪ್ಲೀಟ್ ಕ್ಲಾರಿಟಿ ಸಿಗುತ್ತೆ. ನಾನು ಈ ವಿಡಿಯೋದಲ್ಲಿ ಫೇಸ್ಬುಕ್ ಆ್ಯಡ್ ಸ್ಟ್ರಕ್ಚರ್ ಅಂತಂದ್ರೇನು, ಫೇಸ್ಬುಕ್ ಆ್ಯಡ್ ಸೆಟ್ಸ್ ಅಂದ್ರೇನು, ಫೇಸ್ಬುಕ್ ಆ್ಯಡ್ ಕ್ರಿಯೇಟಿವ್ಸ್ ಅಂತಂದ್ರೇನು, ಸ್ಪ್ಲಿಟ್ ಟೆಸ್ಟಿಂಗ್ ಅಂತಂದ್ರೇನು, ಸ್ಪ್ಲಿಟ್ ಟೆಸ್ಟಿಂಗನ್ನು ಹೇಗೆ ಮಾಡೋದು, ಹೇಗೆ ಎಕ್ಸಿಕ್ಯೂಟ್ ಮಾಡೋದು, ಏನು ಟೆಸ್ಟ್ ಮಾಡಬೇಕು, ಕಲರ್ಸ್ ಟೆಸ್ಟ್ ಮಾಡಬೇಕಾ, ಏನು ಇದು ಕಂಪ್ಲೀಟ್ ಬ್ಯಾಕ್ ಆ್ಯಂಡ್ ಇನ್ಫಾರ್ಮೇಷನ್ ನಿಮ್ಗೆ ಗೊತ್ತಾಗುತ್ತೆ. ಮತ್ತು ಯಾವ ಥರ ಇರುತ್ತೆ ಫೇಸ್ಬುಕ್ ಆ್ಯಡ್ ಸ್ಟ್ರಕ್ಚರ್, ಬೇಸಿಕಲಿ ಕ್ಯಾಂಪೇನ್ಸ್, ಆ್ಯಡ್ ಸೆಟ್, ಅದ್ರ ಒಳಗಡೆ ಎಷ್ಟು ಬ್ರ್ಯಾಂಚಸ್ ಇರುತ್ತೆ, ಅದ್ರ ಒಳಗಡೆ ಎಷ್ಟು ಬ್ರ್ಯಾಂಚಸ್ ಇರುತ್ತೆ, ನೀವು ಹೇಗೆ ಇದನ್ನು ವಿಜುವಲೈಸ್ ಮಾಡಿ ನೀಟಾಗಿ ಡಿಪ್ಲಾಯ್ ಮಾಡೋದು ಮಾರ್ಕೆಟಲ್ಲಿ, ಈ ಕಂಪ್ಲೀಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಿಮಗೆ ಈ ವಿಡಿಯೋ ಮಧ್ಯದಲ್ಲಿ ಏನೇ ಡೌಟ್ಸ್ ಬಂದರೂ ಡೆಫಿನೆಟ್ಲಿ ಕಾಮೆಂಟ್ ಮಾಡಿ, ನಾನು ನಿಮಗೆ ಆ ಕಾಮೆಂಟ್ಗೆ ಡೆಫಿನೆಟಾಗಿ ರಿಪ್ಲೈ ಮಾಡ್ತೀನಿ. ಸಿ ಯು ಇನ್ ದ ವಿಡಿಯೋ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈ ಕಾಂಪೊನೆಂಟ್ಸ್ ಆಫ್ ಫೇಸ್ಬುಕ್ ಆ್ಯಡ್ ಸ್ಟ್ರಕ್ಚರ್. ಕ್ಯಾಂಪೇನ್ ಮೇನ್ ಆಬ್ಜೆಕ್ಟಿವ್ ಅಂದ್ಬಿಟ್ಟು ದ ಓವರ್ ಆಲ್ ಗೋಲ್ ಆಫ್ ಯುವರ್ ಆ್ಯಡ್ ಕ್ಯಾಂಪೇನ್ ಈಸ್ ಟು ಕ್ರಿಯೇಟ್ ಬ್ರ್ಯಾಂಡ್ ಅವೇರ್ನೆಸ್, ಟ್ರಾಫಿಕ್ ಆರ್ ಕನ್ವರ್ಷನ್ಸ್. ನಾನು ಇದನ್ನು ಬ್ರೇಕ್ ಡೌನ್ ಮಾಡ್ತೀನಿ. ಬ್ರ್ಯಾಂಡ್ ಅವೇರ್ನೆಸ್ ಅಂತಂದರೆ ನಿಮ್ಮ ಬ್ರ್ಯಾಂಡ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದು. ಇಲ್ಲೇ ಗೊತ್ತಾಗ ಜಸ್ಟ್ ಏನೋ ಕಾಲ್ ಟು ಆ್ಯಕ್ಷನ್ ಇರಲ್ಲ, ಜಸ್ಟ್ ನಿಮ್ಮ ಬ್ರ್ಯಾಂಡ್ ಜನಕ್ಕೆ ಗೊತ್ತಾಗಲಿ ನಿಮ್ಮ ಬ್ರ್ಯಾಂಡ್ ಹೆಸರು ಅಂತ ಆ್ಯಡ್ಸ್ ರನ್ ಮಾಡೋದು. ಓಕೆನಾ. ನೆಕ್ಸ್ಟ್ ಟ್ರಾಫಿಕ್ ಬಂದ್ಬಿಟ್ಟು ನಿಮ್ಮ ಸ್ಪೆಸಿಫಿಕ್ ವೆಬ್ಸೈಟ್ಗೂ ಅಥವಾ ನಿಮ್ಮ ಲ್ಯಾಂಡಿಂಗ್ ಪೇಜ್ಗೆ ಜಸ್ಟ್ ಜನನ್ನ ಕರ್ಕೊಂಬರ್ಬೇಕಷ್ಟೇ. ನೀವು ಅಲ್ಲಿಂದ ಕನ್ವರ್ಟ್ ಮಾಡೋ ಅಂಥದ್ದೇನು ನಿಮ್ಮ ಮೈಂಡಲ್ಲಿಲ್ಲ. ಜಸ್ಟ್ ಟ್ರಾಫಿಕ್ ಡ್ರೈವ್ ಮಾಡಬೇಕು ನಿಮ್ಮ ಒಂದು ಲ್ಯಾಂಡಿಂಗ್ ಪೇಜ್ಗೋ, ವಿಡಿಯೋಗೋ ಅಥವಾ ಪೋಸ್ಟ್ಗೋ, ನಿಮ್ಮ ಒಂದು ಏನಕ್ಕಾದರೂ ಸರಿ, ಲೈಕ್ ಲ್ಯಾಂಡಿಂಗ್ ಪೇಜ್ಗೆ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ಪೋಸ್ಟ್ ಆಗಿರ್ಬೋದು, ಟ್ರಾಫಿಕ್ನ ಡ್ರೈವ್ ಮಾಡೋದು, ಟ್ರಾಫಿಕ್ನ ಕರ್ಕೊಂಬರೋದು. ಲೈಕ್ ಟ್ರಾಫಿಕ್ ಅಂತಂದರೆ ಜನನ್ನ ಅಲ್ಲಿಗೆ ಕರ್ಕೊಂಬರೋದು. ದ್ಯಾಟ್ಸ್ ಕಾಲ್ಡ್ ಟ್ರಾಫಿಕ್ ಕ್ಯಾಂಪೇನ್. ನೆಕ್ಸ್ಟ್ ಕನ್ವರ್ಷನ್ಸ್. ನೀವು ಮೋಸ್ಟ್ ಆಫ್ ದ ಟೈಮ್ ಕನ್ವರ್ಷನ್ಸ್ ಕ್ಯಾಂಪೇನೇ ಯೂಸ್ ಮಾಡೋದು. ಬಿಕಾಸ್ ಕನ್ವರ್ಷನ್ಸ್ ಅಂತಂದರೆ ನೀವು ಟ್ರಾಫಿಕ್ ಡ್ರೈವ್ ಮಾಡ್ತಾ ಲ್ಯಾಂಡಿಂಗ್ ಪೇಜ್ಗೆ, ನೀವು ಅದೇ ಎಕ್ಸಾಂಪಲ್ ನಮ್ಮ ಈವೆಂಟಿಗೆ ರಿಜಿಸ್ಟರ್ ಮಾಡ್ಕೊಬೇಕಾರೆ 2 ಡೇ ಫ್ರೀ ಈವೆಂಟ್ಗೆ, ಅದು ಕನ್ವರ್ಷನ್ ಕ್ಯಾಂಪೇನ್. ನೀವು ಲ್ಯಾಂಡಿಂಗ್ ಪೇಜಿಗೆ ಬಂದು ಲ್ಯಾಂಡಿಂಗ್ ಪೇಜಿಂದ ನಮ್ಮ ಈವೆಂಟ್ಗೆ ರಿಜಿಸ್ಟರ್ ಆದ್ರಲ್ವ, ಆ ರಿಜಿಸ್ಟ್ರೇಷನ್ ಪ್ರಾಸೆಸ್ನ ಕನ್ವರ್ಷನ್ ಅಂತ ಕರಿತೀವಿ. ಅದು ಅದನ್ನ ಯಾವುದಾದ್ರೂ ವೆಬಿನಾರ್ ರಿಜಿಸ್ಟ್ರೇಷನ್ ಆಗೋದಿರ್ಬೋದು, ಅಥವಾ ನಿಮ್ಮ ಲೀಡ್ಸ್ ಡೇಟಾ ಎಕ್ಸ್ಚೇಂಜ್ ಮಾಡೋದಾಗಿರ್ಬೋದು, ಅಥವಾ ಒಂದು ಸ್ಪೆಸಿಫಿಕ್ ಆ್ಯಕ್ಟಿವಿಟಿ, ಎಕ್ಸ್ಚೇಂಜ್ ಆಫ್ ಡೇಟಾ ಇಸ್ ಕಾಲ್ಡ್ ಕನ್ವರ್ಷನ್. ಓಕೆನಾ. ಸೊ ಬಜೆಟ್. ನೆಕ್ಸ್ಟ್ ನೀವು ಕ್ಯಾಂಪೇನಲ್ಲಿ ಏನು ಕಂಟ್ರೋಲ್ ಮಾಡ್ಬೋದು ಅಂತಂದರೆ ಬಜೆಟ್, ದ ಟೋಟಲ್ ಅಮೌಂಟ್ ಯು ಆರ್ ವಿಲ್ಲಿಂಗ್ ಟು ಸ್ಪೆಂಡ್ ಆನ್ ಕ್ಯಾಂಪೇನ್. ಇದು ಓವರ್ ಆಲ್ ಕ್ಯಾಂಪೇನ್ಗೆ ಎಷ್ಟು ಬಜೆಟ್ ಸ್ಪೆಂಡ್ ಮಾಡಬೇಕು ಅದನ್ನು ನೀವು ಟಾಪಲ್ಲೇ ಸೆಟ್ ಮಾಡಿಬಿಡ್ಬೋದು. ಇದು ಆಪ್ಷನಲ್. ನೀವು ಆ್ಯಡ್ ಸೆಟ್ ಲೆವೆಲಲ್ಲಿ ಹೋಗೋ ಬಜೆಟ್ಸ್ನ ಇದು ಮಾಡ್ಬೋದು, ಬಟ್ ಕ್ಯಾಂಪೇನಲ್ಲಿ ಸೆಟ್ ಮಾಡೋದು ಆಪ್ಷನಲ್ಲು. ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಆ್ಯಡ್ ಸೆಟ್, ಟಾರ್ಗೆಟ್ ಆಡಿಯನ್ಸ್. ಸೊ ಆ್ಯಡ್ ಸೆಟ್ಟಲ್ಲಿ ನೀವು ಫಸ್ಟ್ ಆಫ್ ಆಲ್ ಆ್ಯಡ್ ಸೆಟ್ ಯೂಸ್ ಆಗೋದು ಟಾರ್ಗೆಟ್ ಆಡಿಯನ್ಸ್ಗೆ. ಡಿಫೈನ್ ಹೂ ಯು ವಾಂಟ್ ಟು ಸಿ your ads based on demographic interest and behaviors. ಏನಪ್ಪ ಅಂತಂದರೆ ನಿಮ್ಮ ಟಾರ್ಗೆಟ್ ಆಡಿಯನ್ಸ್, ನೀವು ಲೆಟ್ ಸಪೋಸ್ ನನ್ನ ಮಾರ್ಕೆಟಿಂಗ್ ಈವೆಂಟ್ನ ನಾನು ಪ್ರಮೋಟ್ ಮಾಡಬೇಕಾದ್ರೆ ನನ್ನ ಟಾರ್ಗೆಟ್ ಆಡಿಯನ್ಸ್ ಬಂದು ಡಿಜಿಟಲ್ ಮಾರ್ಕೆಟಿಂಗ್ ಇಂಟ್ರೆಸ್ಟ್ ಇರೋರು. ಸೊ ಅದನ್ನು ನಾನು ಹೇಗೆ ಟಾರ್ಗೆಟ್ ಮಾಡಿದೆ, ಫಸ್ಟ್ ಈ 3 ಮೆಟ್ರಿಕ್ಸ್ನ ಬ್ರೇಕ್ ಡೌನ್ ಮಾಡ್ತೀನಿ. ಡೆಮೋಗ್ರಫಿಕ್ಸ್, ಇಂಟ್ರೆಸ್ಟ್ ಆ್ಯಂಡ್ ಬಿಹೇವಿಯರ್ಸ್ನ. ಸೊ ಡೆಮೋಗ್ರಾಫಿಕ್ಸ್ ಅಂತಂದರೆ ಅವ್ರು ಇರೋ ಜಾಗ, ಓಕೆ, ಅವರಿರೋ ಲೊಕೇಶನ್ನು, Tier 1, Tier 2, Tier 3 ಸಿಟೀಸ್ ಅಂತ ನೀವು ಕೇಳಿರ್ಬೋದು, ಅದು ಡೆಮೋಗ್ರಫಿಕ್. ಲೈಕ್ ಸಪೋಸ್ ಬ್ಯಾಂಗ್ಳೂರ್, ಹೈದ್ರಾಬಾದ್, ತಮಿಳ್ನಾಡು, ಚೆನ್ನೈ, US, UK, ಬರೀ ಆ ಸ್ಪೆಸಿಫಿಕ್ ಲೊಕೇಶನಲ್ಲಿ ನಾವು ಆ್ಯಡ್ಸ್ ರನ್ ಮಾಡ್ಬೋದು. ಸೊ ಅದನ್ನು ಹೇಗೆ ಸೆಟ್ ಮಾಡೋದು, ಡೆಮೋಗ್ರಫಿಕ್ಸಿಂದ. ನೆಕ್ಸ್ಟ್ ಇಂಟ್ರೆಸ್ಟ್ ಬೇಸ್ಡ್ ಟಾರ್ಗೆಟಿಂಗ್. ಇಂಟ್ರೆಸ್ಟ್ ಅಂತಂದರೆ ಜನಕ್ಕೆ ಇಂಟ್ರೆಸ್ಟ್ ಇರೋದು. ಲೈಕ್ ಫಾರ್ ಎಕ್ಸಾಂಪಲ್ ನೀವು ಡಿಜಿಟಲ್, ನನ್ನದೇ ಎಕ್ಸಾಂಪಲ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಆ ಪ್ರಾಸೆಸ್ ಗೋತ್ರೂ ಮಾಡೋದ್ರಿಂದ ನಿಮಗೆ ಈಸಿಯಾಗಿ ಕನೆಕ್ಟ್ ಆಗುತ್ತೆ ಡಾಟ್ಸ್. ನಿಮಗೆ ನನಗೆ ಬೇಕಾಗಿರೋ ಲೀಡ್ಸ್ ಬಂದ್ಬಿಟ್ಟು ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಇಂಟ್ರೆಸ್ಟ್ ಇರೋರು. ಅದನ್ನು ನಾನು ಹೇಗೆ ಡಿಫೈನ್ ಮಾಡ್ತೀನಿ, ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಇಂಟ್ರೆಸ್ಟ್ ಇರೋರು, ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಎಲ್ಲರೂ ಸರ್ಚ್ ಮಾಡ್ತಾ ಇರೋರು, ಇಮೇಲ್ ಮಾರ್ಕೆಟಿಂಗ್ ಅಥವಾ ಆನ್ಲೈನ್ ಅರ್ನಿಂಗ್ಸ್ ಮಾಡಬೇಕು ಅಂತ ಇಂಟ್ರೆಸ್ಟೆಡ್ ಇರೋ ಜನ ನನ್ನ ಆಡಿಯನ್ಸು. ನಿಮ್ಮ ಆಡಿಯನ್ಸ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅವ್ರ ಇಂಟ್ರೆಸ್ಟ್ ಬೇಸ್ಡ್ ಟಾರ್ಗೆಟಿಂಗ್ನ ನೀವು ಮಾಡ್ಬೋದು. ಅವ್ರ ಇಂಟ್ರೆಸ್ಟ್ ಏನು, ನಿಮ್ಮ ಆಡಿಯನ್ಸ್ ಇಂಟ್ರೆಸ್ಟ್ ಏನು, ನಿಮ್ಮ ಐಡಿಯಲ್ ಪ್ರಾಸ್ಪೆಕ್ಟು. ಫಾರ್ ಎಕ್ಸಾಂಪಲ್ ಬೇಕ್ರಿಗೆ ಬರೋರ ಆಡಿಯನ್ಸ್ನ ಇಂಟ್ರೆಸ್ಟ್ ಏನು, ಹೊಸ ತಿಂಡಿ ತಿನ್ನೋದು ಅಥವಾ ತಿಂಡಿ ತಿನ್ನೋಕ್ಕೆ ಇಷ್ಟಪಡೋರು. ಲೈಕ್
ಯಾವಾಗಲೂ ಫುಡ್ ಫುಡ್ ಲವ್ ಇರೋರು. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಬಿಹೇವಿಯರ್ಸು ಇದು ಇನ್ನೂ ಡೀಪು. ಸೊ ಬಿಹೇವಿಯರ್ಸ್ ಅಂತಂದರೆ ಇದರಲ್ಲಿ ನೀವು ಫಿಲ್ಟರ್ ಮಾಡ್ಬೋದು. ಬಿಹೇವಿಯರ್ಸಲ್ಲಿ ಒನ್ ಆಫ್ ದ ಬಿಹೇವಿಯರ್ ಇಸ್ 30 days ಶಾಪರ್ಸ್, ಎಂಗೇಜ್ಡ್ ಶಾಪರ್ಸ್ ಅಂತ ಫೇಸ್ಬುಕ್ಕಲ್ಲಿ ಆಪ್ಷನ್ ಬರುತ್ತೆ. ಅದೇನಂತಂದರೆ ಫೇಸ್ಬುಕ್ ಮಾರ್ಕೆಟ್ ಪ್ಲೇಸಿಂದ ಯಾರಾದರೂ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಮಾಡಿದರೆ ಲಾಸ್ಟ್ 30 ಡೇಸಲ್ಲಿ ಆ ಬಿಹೇವಿಯರ್ನ ಟ್ರ್ಯಾಕ್ ಮಾಡಿರುತ್ತೆ ಫೇಸ್ಬುಕ್ ನಿಮ್ಮ ಫೋನಿಂದ. ಸೊ ಇದು ಏನಕ್ಕೆ ಇಂಪಾರ್ಟೆಂಟ್ ಅಂತಂದರೆ, ನಮ್ಮ ಇವೆಂಟಿಗೆ ಬಂದು ರಿಜಿಸ್ಟರ್ ಆಗಿ ಒಳಗಡೆ ಒಂದು ಕೋರ್ಸ್ ಅಪ್ಸೆಲ್ ಆಗುತ್ತೆ. ಎಲ್ಲ ಇದರಲ್ಲೂ ಅಷ್ಟೇ, ಫನಲ್ಲಿ ಫ್ರಂಟ್ ಎಂಡಲ್ಲಿ ಅಷ್ಟೇ ಫ್ರೀ ಇರೋದು, ಬ್ಯಾಕ್ ಎಂಡಲ್ಲಿ ಏನಾದರೂ ಒಂದು ಪ್ರಾಡಕ್ಟ್ ಅಪ್ಸೆಲ್ಗೆ ರೆಡಿ ಆಗಿರುತ್ತೆ. ಸೊ ಆ ಅಪ್ಸೆಲ್ ಪ್ರಾಡಕ್ಟ್ ಜನ ಪೇ ಮಾಡಬೇಕಂದ್ರೆ ಜನರ ಹತ್ರ ಬೈಯಿಂಗ್ ಪವರ್ ಇರಬೇಕು. ಸೊ ಬೈಯಿಂಗ್ ಪವರ್ ಇರೋರನ್ನ ನಾವು ಹೇಗೆ ಫಿಲ್ಟರ್ ಮಾಡೋದು, ಅಂದರೆ ಹೇಗೆ ಅವ್ರನ್ನ ಪಿಕ್ ಮಾಡೋದು ಅಂತಂದರೆ ಈ ಬಿಹೇವಿಯರ್ಸಿಂದ. ನಾನೇನಾದರೂ 30 day ಎಂಗೇಜ್ ಶಾಪರ್ನ ಟಾರ್ಗೆಟಿಂಗ್ ಆನ್ ಮಾಡಿದರೆ ಲಾಸ್ಟ್ 30 ಡೇಸಲ್ಲಿ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆಗಿರೋ ಜನಕ್ಕೆ ಆ್ಯಡ್ಸ್ ಹೋಗುತ್ತೆ, ನಮ್ಮ ಇಂಟ್ರೆಸ್ಟಲ್ಲಿ ಇರೋರ್ದೇನೆ. ಸೊ ಅವ್ರು ಮೋಸ್ಟ್ ಪ್ರಾಬಬ್ಲಿ ನನ್ನ ಕೋರ್ಸ್ನ ಪರ್ಚೇಸ್ ಮಾಡ್ಬೋದು, ಬಿಕಾಸ್ ಅವ್ರು ಆಲ್ರೆಡಿ ಆ ಬೈಯಿಂಗ್ ಮೊಮೆಂಟಮಲ್ಲಿದೆ. 30 days ಬೈಯರ್ಸ್, 90 days ಬೈಯರ್ಸ್ ಅಂತ ಇರುತ್ತೆ. ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಡೀಟೇಲಾಗಿ. ಸೊ ಇದು ಟಾರ್ಗೆಟ್ ಆಡಿಯನ್ಸ್ ಬಗ್ಗೆ. ನೆಕ್ಸ್ಟ್ ಪ್ಲೇಸ್ಮೆಂಟ್ಸ್. ಚೂಸ್ ವೇರ್ ಯುವರ್ ಆ್ಯಡ್ಸ್ ವಿಲ್ ಅಪಿಯರ್. ಓಕೆನಾ. ಪ್ಲೇಸ್ಮೆಂಟ್ಸ್ ಎಕ್ಸಾಂಪಲ್ ಬಂದ್ಬಿಟ್ಟು ಫೇಸ್ಬುಕ್ ನ್ಯೂಸ್ ಫೀಡ್ಸ್, ಇನ್ಸ್ಟಾಗ್ರಾಮ್ ಸ್ಟೋರೀಸ್, ಆಡಿಯನ್ಸ್ ನೆಟ್ವರ್ಕ್. ನೀವು ಆ್ಯಡ್ಸ್ ನೋಡಬೇಕಾದ್ರೆ ಇನ್ಸ್ಟಾಗ್ರಾಮ್ ಸರ್ಚ್ ಆ್ಯಡ್ಸು ಬರುತ್ತೆ. ಲೈಕ್ ನೀವು ಸರ್ಚ್ ಆಪ್ಷನ್ಗೆ ಹೋದಾಗ ಅಲ್ಲಿ ಸ್ಪಾನ್ಸರ್ಡ್ ಆ್ಯಡ್ಗೆ ಒಂಥರ ಸ್ಪೇಸ್ ಇರುತ್ತೆ, ಅದ್ರ ಮೇಲೆ ಸ್ಪಾನ್ಸರ್ಡ್ ಅಂತ ಬರೆದಿರುತ್ತೆ. ಅಲ್ಲಿ ನೀವು ಸ್ಟೋರಿ ಸ್ವೈಪ್ ಮಾಡ್ಬೇಕಾದ್ರೆ ಮೊದಲು ಆ್ಯಡ್ಸ್ ಬರುತ್ತಲ್ಲ ಅಲ್ಲಿ. ಅದಾದಮೇಲೆ ನೀವು ಪೋಸ್ಟನ್ನು ಸ್ಕ್ರಾಲ್ ಮಾಡ್ಬೇಕಾದ್ರೆ ಬರುತ್ತಲ್ಲ ಆ್ಯಡ್ಸ್, ನೆನ್ನೆ ತೋರಿಸಿದ ಎಕ್ಸಾಂಪಲ್ ಅಲ್ಲಿ. ಮತ್ತು ರೀಲ್ಸ್ ಸ್ಕ್ರಾಲ್ ಮಾಡ್ಬೇಕಾದ್ರೆ ಬರುತ್ತಲ್ಲ ಆ್ಯಡ್ಸು, ಸೊ ಅಲ್ಲಿ. ಅದು ಪ್ಲೇಸ್ಮೆಂಟ್ಸ್. ಇದನ್ನು ನಾವು ಮ್ಯಾನ್ಯುವಲಿನೇ ಸೆಲೆಕ್ಟ್ ಮಾಡ್ಬೋದು ನಮ್ಗೆ ಎಲ್ಲಿ ನಮ್ಮ ಆ್ಯಡ್ಸ್ನ ಪ್ಲೇಸ್ ಮಾಡಬೇಕು ಅಂತ. ಓಕೆ. ನೆಕ್ಸ್ಟ್ ಬಜೆಟ್ ಆ್ಯಂಡ್ ಸ್ಕೆಡ್ಯೂಲಿಂಗ್. ಸೆಟ್ ದ ಬಜೆಟ್ ಆ್ಯಂಡ್ ಸ್ಕೆಡ್ಯೂಲ್ ಫಾರ್ ಈಚ್ ಆ್ಯಡ್ ಸೆಟ್ ವಿತ್ ಇನ್ ದ ಕ್ಯಾಂಪೇನ್. ಬಜೆಟಿಂಗ್ ನಾನು ಕ್ಯಾಂಪೇನಲ್ಲಿ ಹೇಳ್ದಂಗೆ ಕ್ಯಾಂಪೇನಲ್ಲಿ ಓವರ್ ಆಲ್ ಬಜೆಟ್ ಸೆಟ್ ಮಾಡ್ಬೋದು, ಬಟ್ ಆ್ಯಡ್ ಸೆಟ್ ಲೆವೆಲಲ್ಲಿ ಪರ್ಟಿಕ್ಯುಲರ್ ಆ್ಯಡ್ ಸೆಟ್ಗೆ ನಾವು ಬಜೆಟ್ನ ಸೆಟ್ ಮಾಡ್ಬೋದು. ಹೇಗೆ, ಅದು ಏನಕ್ಕೆ ಪರ್ಟಿಕ್ಯುಲರ್ ಆ್ಯಡ್ ಸೆಟಲ್ಲಿ ಬಜೆಟ್ ಸೆಟ್ ಮಾಡೋ ಆಪ್ಷನ್ ಇದೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಆ್ಯಡ್ ಸ್ಟ್ರಕ್ಚರ್ನ ನಾನು ಬ್ರೇಕ್ ಡೌನ್ ಮಾಡಿದಾಗ. ಓಕೆ, ಕೀಪ್ ದಿಸ್ ಇನ್ ಮೈಂಡ್. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಆಪ್ಟಿಮೈಸೇಷನ್ ಆ್ಯಂಡ್ ಡೆಲಿವರಿ. ಡಿಫೈನ್ ಹೌ ಯು ವಾಂಟ್ ಫೇಸ್ಬುಕ್ ಟು ಆಪ್ಟಿಮೈಸ್ ಯುವರ್ ಆ್ಯಡ್ ಡೆಲಿವರಿ. ಇದರಲ್ಲಿ ಸುಮಾರು ಆಪ್ಷನ್ಸ್ ಬರುತ್ತೆ. ಲಿಂಕ್ ಕ್ಲಿಕ್ಸ್, ಕನ್ವರ್ಷನ್. ನಾನು ಹಾಗೆ ಕನ್ವರ್ಷನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನನ್ನ ಕನ್ವರ್ಷನ್ ಬಂದ್ಬಿಟ್ಟು ನನ್ನ ಎಕ್ಸಾಂಪಲು, ನೀವು ನನ್ನ ಈವೆಂಟ್ ರಿಜಿಸ್ಟ್ರೇಷನ್ ಪೇಜಿಗೆ ಬಂದಿದ್ದರೆ ಅಲ್ಲಿ ನನ್ನ ಕನ್ವರ್ಷನ್ ಬಂದ್ಬಿಟ್ಟು ನೀವು ಅಲ್ಲಿರೋ ಸ್ಪೆಸಿಫಿಕ್ ಬಟನ್ಸ್ ಮೇಲೆ ಕ್ಲಿಕ್ ಮಾಡಿ ಫಾರ್ಮ್ ಫಿಲ್ ಮಾಡಿದ್ರೆ ನನ್ನ ಕನ್ವರ್ಷನ್ ಫೇಸ್ಬುಕ್ ಹೇಳ್ತಾ ಇದ್ದೀನಿ. ಈ ಪೇಜಿಗೆ ಲ್ಯಾಂಡ್ ಆಗಿ ಈ ಬಟನ್ ಕ್ಲಿಕ್ ಮಾಡಿ ಫಾರ್ಮ್ ಫಿಲ್ ಮಾಡಿದವ್ರನ್ನ ಅಷ್ಟೇ ಕನ್ವರ್ಷನ್ ಅಂತ ಕನ್ಸಿಡರ್ ಮಾಡಿ ನೀನು ಅಂತ. ಬೇರೆಯವ್ರನ್ನ ಅದನ್ನು ಬೇರೆಯವ್ರ ಲೀಡ್ಸ್ ನಂಗೆ ಲೆಕ್ಕಕ್ಕಿಲ್ಲ, ನನ್ನ ಪೇಜಿಗೆ ಬಂದವ್ರು ಲೆಕ್ಕಕ್ಕಿಲ್ಲ. ಪೇಜಿಗೆ ಬಂದು ಆ ಬಟನ್ ಕ್ಲಿಕ್ ಮಾಡಿ ಫಾರ್ಮ್ ಫಿಲ್ ಮಾಡಿದವ್ರನ್ನ ಅಷ್ಟೇ ಲೀಡ್ಸ್ ಆಗಿ ಕನ್ಸಿಡರ್ ಮಾಡಬೇಕು. ಅದಕ್ಕಷ್ಟೇ ನಾನು ಹಿಂಗೆ ಪೇ ಮಾಡೋದು ಅಂತ ಫೇಸ್ಬುಕ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಓಕೆ. ಸೊ ನೆಕ್ಸ್ಟ್ ಕೀ ಕಾಂಪೊನೆಂಟ್ ಆಫ್ ಫೇಸ್ಬುಕ್ ಆ್ಯಡ್ ಸ್ಟ್ರಕ್ಚರ್. ಇದು ತುಂಬ ಇಂಪಾರ್ಟೆಂಟ್. ನಾನು ಅವಾಗಿಂದ ಡಿಸ್ಕಸ್ ಮಾಡ್ತಾ ಇದ್ದೆ. ಆ್ಯಡ್ ಕ್ಯಾಂಪೇನ್ ಒಂಥರ ರೂಫ್ ಇದ್ದಂಗೆ. ಇದು ಹೋಲ್ಡ್ ಮಾಡ್ತಾ ಇರೋದು, ಇದು ಮೇನ್ ಟಾಪಲ್ಲಿರೋ ರೂಫಿಂಗ್ ಇದ್ದಂಗೆ. ಅದ್ರ ಕೆಳಗಡೆ 2 ಆ್ಯಡ್ ಸೆಟ್ಸ್. ಇದೇನಕ್ಕೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ಪ್ಲಿಟ್ ಟೆಸ್ಟ್ ಅಂತ ಒಂದು ವರ್ಡ್ ಇದೆ ಮಾರ್ಕೆಟಿಂಗಲ್ಲಿ, ತುಂಬ ಯೂಸ್ ಮಾಡ್ತೀವಿ ಸ್ಪ್ಲಿಟ್ ಟೆಸ್ಟ್ ಅಂತಂದ. ಸ್ಪ್ಲಿಟ್ ಟೆಸ್ಟ್ ಅಂತಂದರೆ ಟೆಸ್ಟಿಂಗ್ ಬಿಟ್ವೀನ್ 2 ಡಿಫ್ರೆಂಟ್ ಥಿಂಗ್ಸ್. ಇದು ವರ್ಕ್ ಆಗುತ್ತಾ ಇಲ್ವಾ ಅಂತ. ಹೇಗೆ ಟೆಸ್ಟ್ ಮಾಡ್ತೀವಿ ನಾವು? ಡಿಫ್ರೆಂಟ್ ಆ್ಯಡ್ ಸೆಟ್ಸ್ ಕ್ರಿಯೇಟ್ ಮಾಡಿ. ನಾನು ಇದೆಲ್ಲ ಎಕ್ಸಾಂಪಲ್ ತೋರಿಸ್ತೀನಿ. ನನ್ನ ಎಕ್ಸಾಂಪಲೇ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಬಿಕಾಸ್ ನೀವು ಆ ಪ್ರಾಸೆಸ್ಸಿಂದ ಹೋಗಿದ್ದೀರ. ನನ್ನ ಡಿಜಿಟಲ್ ಮಾರ್ಕೆಟಿಂಗ್ ವರ್ಕ್ಶಾಪಿಗೆ ರಿಜಿಸ್ಟ್ರೇಷನ್ ಬರೋದು ನಾನು 2 ಆ್ಯಡ್ ಸೆಟ್ಸ್ ರನ್ ಮಾಡಿದ್ದೆ. ಒಂದು ಆ್ಯಬ್ಸಲ್ಯೂಟ್ ಬಿಗಿನರ್ಸ್, ಒಂದು ಆಲ್ರೆಡಿ ಆನ್ಲೈನ್ ಅರ್ನಿಂಗ್ ಅದ್ರ ಬಗ್ಗೆ ಎಜುಕೇಟೆಡ್ ಆಗಿರೋರಿಗೆ. ಸೊ ಒಂದೇ ಒಂದು ಸೆಕೆಂಡ್ ವೇಸ್.
ಸೊ ಸಾರಿ ಗೈಸ್, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಸೊ ಆಡ್ಸೆಟ್ಟಲ್ಲಿ ಎರಡು ಡಿಫ್ರೆಂಟ್ ಕ್ಯಾಟಗರಿ ಆಫ್ ಆಡಿಯನ್ಸ್ನ ನಾನು ಕವರ್ ಮಾಡಿದ್ದೆ. ಸೊ ಆಬ್ಸಲ್ಯೂಟ್ ಬಿಗಿನರ್ಸು ನನ್ನ ಆಡಿಯನ್ಸೇನೆ, ಆಲ್ರೆಡಿ ಆನ್ಲೈನ್ ಅರ್ನಿಂಗ್ಸ್, ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಗೊತ್ತಿರೋರು ನನ್ನ ಆಡಿಯನ್ಸೇನೆ. ಇಲ್ಲಿ ಡಿಫ್ರೆನ್ಸ್ ಏನಪ್ಪ ಆಯಿತು ಅಂತಂದರೆ, ಬಿಗಿನರ್ಸ್ ಇರೋರಿಗೆ ನಾನು ಅಡ್ವಾನ್ಸ್ ಲೆವೆಲ್ ಆಗಿರೋ ಇನ್ಫಾರ್ಮೇಷನ್ ಹೇಳೋಕ್ಕಾಗಲ್ಲ ಡೈರೆಕ್ಟ್ಲಿ, ಗಾಟ್ ಇಟ್. ಆ್ಯಂಡ್ ಆಲ್ರೆಡಿ ನಾವು ಗೊತ್ತಿರೋರಿಗೆ ನಾನು ಫುಲ್ ಕಂಪ್ಲೀಟ್ ಬಿಗಿನರ್ಸ್ ಇನ್ಫಾರ್ಮೇಷನ್ ಕೊಡೋಕ್ಕಾಗಲ್ಲ. ಗಾಟ್ ಮೈ ಪಾಯಿಂಟ್ ಗೈಸ್? ಸೊ ಬಿಗಿನರ್ಸ್ಗೆ ಬೇರೆ ಥರ ಆ್ಯಡ್ಸ್ ರನ್ ಮಾಡ್ಬೇಕು ನಾವು. ಲೈಕ್ ಬಿಗಿನರ್ಸ್ಗೆ ಕಂಪ್ಲೀಟ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಅಂತಂದರೆ ಏನು ಗೊತ್ತಿಲ್ಲದೆ ಇರೋರಿಗೆ ಫುಲ್ ಕಂಪ್ಲೀಟ್ ಫೌಂಡೇಶನಿಂದ ಸ್ಕ್ರ್ಯಾಚಿಂದ ಎಕ್ಸ್ಪ್ಲೇನ್ ಮಾಡಬೇಕು, ಅವ್ರನ್ನ ಬೇರೆ ಥರ ಅಟ್ರ್ಯಾಕ್ಟ್ ಮಾಡಬೇಕು. ಸೊ ಆಲ್ರೆಡಿ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಗೊತ್ತಿರೋರಿಗೆ ಎಲ್ಲೆಲ್ಲಿ ಸ್ಟಕ್ ಆಗ್ತಾ ಇದ್ದಾರೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು. ಎಸ್ ಶಶಾಂಕ್, ವಿ ಕ್ಯಾನ್ ರನ್ ಮಲ್ಟಿಪಲ್ ಆ್ಯಡ್ಸ್ ಆನ್ ಡಿಫ್ರೆಂಟ್ ಪೀಪಲ್ ಆ್ಯಂಡ್ ಡಿಫ್ರೆಂಟ್ ಇಂಟ್ರೆಸ್ಟ್ ಆಸ್ ವೆಲ್. ಓಕೆ, ಸೊ ಅದ್ರ ಕೆಳಗಡೆನೂ ಎರಡು ಸ್ಪ್ಲಿಟ್ ಆಗಿದೆ, ಆ್ಯಡ್ ಕ್ರಿಯೇಟಿವ್ಸ್ ಅಂತ. ಆ್ಯಡ್ ಕ್ರಿಯೇಟಿವ್ಸ್ ಅಂತಂದರೆ ನಮ್ಮ ಫಸ್ಟ್ ಆರ್ ಸೆಕೆಂಡ್ ಸೆಷನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ನೀವು ಸ್ಪಾನ್ಸರ್ಡ್ ಅಂತ ಕಾಣಿಸಿ ಅದ್ರ ಮೇಲೆ ಇಮೇಜ್ ಅಥವಾ ರೀಲ್ ನೋಡ್ತಿರಲ್ಲ, ಅದೆಲ್ಲನೂ ಆ್ಯಡ್ ಕ್ರಿಯೇಟಿವ್ಸೇ. ಸೊ ಆ್ಯಡ್ ಕ್ರಿಯೇಟಿವ್ಸ್ನ ಏನಕ್ಕೆ ಸ್ಪ್ಲಿಟ್ ಟೆಸ್ಟ್ ಮಾಡ್ತೀವಿ ಅಂತಂದರೆ, ನಿಮ್ಮ ಮೋಸ್ಟ್ ಇಂಪಾರ್ಟೆಂಟ್, ನಿಮ್ಮ ಆ್ಯಡ್ ಸಕ್ಸಸ್ ಆಗುತ್ತೋ ಇಲ್ವೋ ಅದು ಕಂಪ್ಲೀಟ್ಲಿ ನಿಂತಿರೋದು ನಿಮ್ಮ ಆ್ಯಡ್ಸ್ ಕ್ರಿಯೇಟಿವ್ ಮೇಲೆ. ಬಿಕಾಸ್ ನಿಮ್ಮ ಆ್ಯಡ್ ಕ್ರಿಯೇಟಿವ್ ಚೆನ್ನಾಗಿಲ್ಲ ಅಂತಂದರೆ ನಿಮ್ಮ ಆ್ಯಡ್ ಸೆಟ್ ಎಷ್ಟೇ ಡೀಪ್ ಟಾರ್ಗೆಟಿಂಗ್ ಮಾಡಿರಿ, ನಿಮ್ಮ ಲ್ಯಾಂಡಿಂಗ್ ಪೇಜ್ ಎಷ್ಟೇ ಚೆನ್ನಾಗಿ ರೆಡಿ ಮಾಡಿರಿ, ಎಷ್ಟೇ ಚೆನ್ನಾಗಿ ಕಾಪಿ ಬರ್ದಿರಿ, ಎಷ್ಟೇ ಚೆನ್ನಾಗಿ ಪೇಜ್ ಆಪ್ಟಿಮೈಸ್ ಮಾಡಿರಿ, ಜನಕ್ಕೆ ಆ್ಯಡ್ ಕ್ರಿಯೇಟಿವೇ ಇಷ್ಟ ಆಗಿಲ್ಲ ಅಂತಂದರೆ ಅವ್ರು ನಿಮ್ಮ ಫನಲ್ ಒಳಗಡೆ ಬರೋದೇ ಇಲ್ಲ. ಎಕ್ಸಾಂಪಲ್, ನೀವು ಪ್ರಾಡಕ್ಟ್ ಎಷ್ಟೇ ಚೆನ್ನಾಗಿ ರೆಡಿ ಮಾಡಿರಿ, ನೀವು ಪ್ರಾಡಕ್ಟಲ್ಲಿ ವರ್ಲ್ಡ್ ಕ್ಲಾಸ್ ಮೆಟೀರಿಯಲ್ಸ್ ಯೂಸ್ ಮಾಡಿ ಪ್ರಾಡಕ್ಟ್ನ ರೆಡಿ ಮಾಡಿರ್ತೀರ, ಬಟ್ ಪ್ಯಾಕೇಜಿಂಗ್ ನೀವು ಚೆನ್ನಾಗಿ ಮಾಡಿಲ್ಲ, ಪ್ಯಾಕೇಜಿಂಗ್ ಡಿಸೈನ್ ಚೆನ್ನಾಗಿಲ್ಲ, ಪ್ಯಾಕೇಜಿಂಗ್ ಯೂಸ್ ಆಗಿರೋ ಮೆಟೀರಿಯಲ್ಸ್ ಚೆನ್ನಾಗಿಲ್ಲ, ಪ್ಯಾಕೇಜಿಂಗ್ ಆಗಿ ಅದರ ಪೊಸಿಷನಿಂಗ್ ಚೆನ್ನಾಗಿಲ್ಲ ಅಂತಂದರೆ ನೀವು ವರ್ಲ್ಡ್ ಕ್ಲಾಸ್ ಪ್ರಾಡಕ್ಟ್ ರೆಡಿ ಮಾಡಿರೋದು ಕಂಪ್ಲೀಟ್ಲಿ ವೇಸ್ಟ್. ಬಿಕಾಸ್ ಜನ ಅದನ್ನ ಟಚ್ಚು ಕೂಡ ಮಾಡಿ ನೋಡಲ್ಲ, ಬಿಕಾಸ್ ಪ್ಯಾಕೇಜ್ ನೋಡಿ ರಿಜೆಕ್ಟ್ ಮಾಡಿದ್ದಾರೆ ಆಲ್ರೆಡಿ ಜನ, ಅವ್ರು ನಿಮ್ಮ ಫನಲ್ ಒಳಗಡೆ ಬರೋಕ್ಕೆ ಚಾನ್ಸೇ ಇಲ್ಲ. ಸೊ ಅದಕ್ಕೆ ಮೋಸ್ಟ್ ಇದು ಫ್ರಂಟ್ ಎಂಡು, ನಿಮ್ಮ ಇದು ನೋಡ್ತಾ ಇದ್ದೀರಲ್ಲ, ಇದು ನೋಡಿ, ಇದು ಫ್ರಂಟ್ ಎಂಡ್ ಫನಲ್ಗೆ. ಇಲ್ಲಿಂದ ಜನ ಒಳಗೆ ಬರ್ತಾರೆ, ಇಲ್ಲಿಂದ ಜನ ಒಳಗೆ ಬರ್ತಾರೆ. ಸೊ ಇದು ತುಂಬ ತುಂಬ ಇಂಪಾರ್ಟೆಂಟ್ ಆ್ಯಡ್ ಕ್ರಿಯೇಟಿವ್ಸು. ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಡ್ ಕ್ರಿಯೇಟಿವ್ ನಾನು ಏನಕ್ಕೆ ಎರಡು ಮಾಡಿದ್ದೀನಿ ಇಲ್ಲಿ ಅಂತಂದರೆ, ಒಂದು ಆ್ಯಡ್ ಕ್ರಿಯೇಟಿವಲ್ಲಿ ಬೇರೆ ಕಲರ್ಸ್ ಯೂಸ್ ಮಾಡಿರ್ತೀನಿ, ಒಂದು ಆ್ಯಡ್ ಕ್ರಿಯೇಟಿವಲ್ಲಿ ಡಿಫ್ರೆಂಟ್ ಏನೋ ವರ್ಡಿಂಗ್ಸ್ ಯೂಸ್ ಮಾಡ್ತೀನಿ. ಅದರ ಎಕ್ಸಾಂಪಲ್ ನಾನು ನಿಮಗೆ ಒಂದು ಸೆಕೆಂಡ್ ಶೇರ್ ಮಾಡ್ತೀನಿ. ನಮ್ಮ ಏಜೆನ್ಸಿಗೆ ರನ್ ಮಾಡೋದನ್ನೇ ನಾನು ನಮ್ಮ ಏಜೆನ್ಸಿ ಆ್ಯಡ್ಸ್ ರನ್ ಮಾಡೋ ಫೈಲ್ ಓಪನ್ ಮಾಡ್ತಿದ್ದೀನಿ. ವಿಡಿಯೋ ಈಸ್ ಆಲ್ವೇಸ್ ಗುಡ್ ಶಶಾಂಕ್. ನಾವು ಅದು ಹೇಳೋಕ್ಕಾಗಲ್ಲ, ಒಂದೊಂದು ಸತಿ ಏನೋ ಆ್ಯಡ್ ಇಮೇಜಸ್ ಔಟ್ ಪರ್ಫಾರ್ಮ್ ಮಾಡುತ್ತೆ ವಿಡಿಯೋನ, ಒಂದೊಂದು ಸತಿ ವಿಡಿಯೋ ಯಾವಾಗಲೂ ಔಟ್ ಪರ್ಫಾರ್ಮ್ ಮಾಡುತ್ತೆ ಇಮೇಜಸ್ನ. ಸೊ ಮೋಸ್ಟ್ ಆಫ್ ದ ಟೈಮ್ ನಾವು ನಮ್ಮ ಕ್ಲೈಂಟ್ಸಿಗೆ ರೆಕಮೆಂಡ್ ಮಾಡೋದು ವಿಡಿಯೋಸ್ ರನ್ ಮಾಡಿ ಅಂತ. ನಾನು ಒಂದು ಸೆಕೆಂಡ್, ಸೊ ಒಂದು ಸೆಕೆಂಡ್ ಮತ್ತೆ ನಾನು ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ. ಸೊ ನಾನು ಡಿಫ್ರೆಂಟ್ ಕ್ರಿಯೇಟಿವ್ಸ್ ಬಗ್ಗೆ ಮಾತಾಡ್ತಾ ಇದ್ನಲ್ಲ, ನಾನು ಅದನ್ನೇ ತೋರಿಸ್ತೀನಿ. ನಮ್ಮ ಏಜೆನ್ಸಿಯಲ್ಲಿ ರನ್ ಆಗೋದನ್ನೇ ಎಲ್ಲ ಕ್ರಿಯೇಟಿವ್ಸ್ನ ಓಪನ್ ಮಾಡಿದೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇದು ನಮ್ಮ ಏಜೆನ್ಸಿಗೆ ಆ್ಯಡ್ಸ್ ರನ್ ಆಗೋ ಕ್ರಿಯೇಟಿವ್ಸ್. ಓಕೆ, ಆ್ಯಡ್ ಕ್ರಿಯೇಟಿವ್ ಅಂದರೆ ಇದೆ. ವಿ ವಿಲ್ ಹೆಲ್ಪ್ ಯು ಟು ಓವರ್ಕಮ್ ಹೈ CPL, ನೋ ವೆಬಿನಾರ್ ಶೋ ಅಪ್ಸ್. ಓಕೆ, ಈ ವರ್ಡಿಂಗ್ಸ್ ಎಲ್ಲ ಸೇಮ್ ಗೈಸ್. ಇಲ್ಲಿ ನೋಡಿ, ಕಲರ್ ಕಾಂಬಿನೇಷನ್ ಚೇಂಜ್ ಆಗ್ಬಿಟ್ಟಿದೆ. ಇಲ್ಲಿ ಎಲ್ಲೋ ಇದೆ, ಇಲ್ಲಿ ಬ್ಲ್ಯಾಕ್ ಇದೆ. ಓಕೆ, ವರ್ಡಿಂಗ್ಸ್ ಎವ್ರಿಥಿಂಗ್ ಇಸ್ ಸೇಮ್. ಇಲ್ಲೇನಾಯಿತು, ಎಲ್ಲ ಸೇಮ್ ಇದೆ, ಬಟ್ ಕಲರ್ ಕಾಂಬಿನೇಷನ್ ಚೇಂಜ್ ಆಯಿತು. ಓಕೆ, ನೆಕ್ಸ್ಟ್ ಎಲ್ಲ ಸೇಮ್ ಇದೆ, ಕಲರ್ ಕಾಂಬಿನೇಷನ್ ಚೇಂಜ್ ಆಯಿತು. ಗಾಟ್ ಮೈ ಪಾಯಿಂಟ್? ಇದು ಏನಕ್ಕೆ ಹಿಂಗೆ ಮಾಡ್ತೀವಿ, ಜನಕ್ಕೆ ಯಾವುದು ವಿಜುವಲಿ ಅಪೀಲಿಂಗ್ ಆಗಿರುತ್ತೆ ಅಂತ ನಮಗೆ ಗೊತ್ತಿಲ್ಲ. ಎಸ್ ಶಶಾಂಕ್, ನಾವು ಒಕೇಶ್ನಲಿ ಆ್ಯಡ್ ರನ್ ಮಾಡ್ತೀವಿ ನಮ್ಮ ಏಜೆನ್ಸಿಗೆ, ಬಟ್ ನಾವು ಇವಾಗ ಕರೆಂಟ್ಲಿ ಆ್ಯಡ್ಸ್ ರನ್ ಮಾಡ್ತಾಯಿಲ್ಲ, ಬಿಕಾಸ್ ಆಲ್ರೆಡಿ ಸುಮಾರು ಕ್ಲೈಂಟ್ಸ್ ಇದ್ದಾರೆ. ಸೊ ಇಲ್ಲಿ ಯಾವ ಜನಕ್ಕೆ ಯಾವ ಕಲರ್
ಪ್ಯಾಟ್ರನ್ ಇಂಟ್ರಪ್ಟ್ ಅಂತ ಕರಿತೀವಿ. ನೀವು ಸ್ಕ್ರಾಲ್ ಮಾಡ್ಬೇಕಾದ್ರೆ ಸಡನ್ನಾಗಿ ನಿಮ್ಗೆ ಏನಾದರೂ ನೀವು ಎಕ್ಸ್ಪೆಕ್ಟ್ ಮಾಡದೇ ಇರೋದು ಏನಾದರೂ ನಿಮ್ಮ ಮುಂದೆ ಬಂದರೆ ನೀವು ಪಾಸ್ ಮಾಡಿ ನೋಡ್ತೀರ, ಓಕೆ ಇದೇನಿದು ಅಂತ. ಓಕೆ, ಆ ಥರ ಒಂದು ಪಾಸ್ನ ಕ್ರಿಯೇಟ್ ಮಾಡೋಕ್ಕೆ ನಾವು ಡಿಫ್ರೆಂಟ್ ಮೆಥಡ್ಸ್ ಯೂಸ್ ಮಾಡ್ತೀವಿ, ಡಿಫ್ರೆಂಟ್ ಟ್ರಿಕ್ಸ್ ಯೂಸ್ ಮಾಡ್ತೀವಿ ನಿಮ್ಮನ್ನು ಸ್ಕ್ರಾಲ್ ಮಾಡದೆ ನಮ್ಮ ಆ್ಯಡ್ ನೋಡೋಕ್ಕೆ. ಓಕೆ, ಹುಕ್ಸ್ ಕ್ರಿಯೇಟ್ ಮಾಡ್ತೀವಿ. ಇದು ಒಬ್ಬರಿಗೆ ಯೆಲ್ಲೋ ಆ್ಯಂಡ್ ಬ್ಲ್ಯಾಕ್ ಅಪೀಲಿಂಗ್ ಆಗ್ಬೋದು, ಗ್ರೀನ್ ಆ್ಯಂಡ್ ಬ್ಲ್ಯಾಕ್ ಅಪೀಲಿಂಗ್ ಆಗ್ಬೋದು, ವೈಟ್ ಆ್ಯಂಡ್ ಬ್ಲ್ಯಾಕ್ ಅಪೀಲಿಂಗ್ ಆಗ್ಬೋದು. ಕೆಲವೊಬ್ಬರಿಗೆ ಇಲ್ಲಿ ನೋಡಿ ಬೇರೆ ವರ್ಡಿಂಗ್ಸು ಯೂಸ್ ಮಾಡಿದ್ದೀನಿ. ಇದು ಜಾಸ್ತಿನೇ ವರ್ಡಿಂಗ್ಸ್ ಆಗೋದು ಸ್ವಲ್ಪ. ಎಲ್ಲ ಕಲರ್ ಕಾಂಬಿನೇಷನ್ ಸೇಮೇನೆ, ಇಲ್ಲೂ ಗ್ರೀನ್ ಇರೋ ಕಲರ್ ಕಾಂಬಿನೇಷನ್ ಸೇಮೇನೆ. ಇಲ್ಲಿ ನೋಡಿ ಹೈ CPL ಬಟ್ ನೋ ವೆಬಿನಾರ್ ಶೋ ಅಪ್ಸ್, ಬಟ್ ಹಿಯರ್ ಲೋ ಲೀಡ್ ಕ್ವಾಲಿಟಿ, ಲೋವರ್ ಕನ್ವರ್ಷನ್ ರೇಟ್ಸ್, ಬಟ್ ಲಿಟಲ್ ಟು ನೋ ರಿಸಲ್ಟ್ಸ್. ಓಕೆ, ಇದೆಲ್ಲ ಸ್ಪ್ಲಿಟ್ ಟೆಸ್ಟಿಂಗ್ ಕರಿತೀವಿ. ಸ್ಪ್ಲಿಟ್ ಟೆಸ್ಟ್ ಅಂತಂದರೆ ಟೆಸ್ಟಿಂಗ್ ಮಾಡೋದು, ಇದು ವರ್ಕ್ ಆಗುತ್ತೋ ಅದು ವರ್ಕ್ ಆಗುತ್ತೆ ಅಂತ. ಹೇಗೆ ಗೊತ್ತಾಗುತ್ತೆ? ಒಂದೆರಡು ದಿನ ಆ್ಯಡ್ಸ್ ರನ್ ಆದಮೇಲೆ, ಒಂದೆರಡು ದಿನ ಆ್ಯಡ್ಸ್ ರನ್ ಆಗಿ ಯಾವ್ದು ರಿಸಲ್ಟ್ ಕೊಡ್ತಾ ಇದೆ ನಮಗೆ ಗೊತ್ತಾಗಿ ನೆಕ್ಸ್ಟ್ ಮೂಮೆಂಟೇನೆ ಯಾವ್ದು ವರ್ಕ್ ಆಗ್ತಿಲ್ಲ ಎಲ್ಲನೂ ಟೇಕ್ ಡೌನ್ ಮಾಡ್ಬೇಕು ನಾವು. ಓಕೆ, ಅರ್ಥ ಆಗ್ತಾ ಇದೆಯಾ? ಸೊ ಐ ಹೋಪ್ ಈ ವಿಡಿಯೋದಿಂದ ನಿಮಗೆ ಫೇಸ್ಬುಕ್ ಆ್ಯಡ್ ಸ್ಟ್ರಕ್ಚರಿನ ಕಂಪ್ಲೀಟ್ ಕ್ಲಾರಿಟಿ ಸಿಗುತ್ತೆ. ಆ್ಯಡ್ ಸೆಟ್ಸ್ ಅಂದರೆ ಏನು, ಆ್ಯಡ್ ಕ್ಯಾಂಪೇನ್ಸ್ ಅಂದರೆ ಏನು, ಸ್ಪ್ಲಿಟ್ ಟೆಸ್ಟಿಂಗ್ ಅಂತಂದ್ರೆ ಏನು, ಆ್ಯಡ್ ಕ್ರಿಯೇಟಿವ್ಸ್ ಅಂದರೆ ಏನು, ಯಾವ ಥರ ಸ್ಪ್ಲಿಟ್ ಟೆಸ್ಟಿಂಗ್ ಮಾಡ್ತಾರೆ ಅಂತ ಎಲ್ಲ ಕ್ಲಾರಿಟಿ ಸಿಗುತ್ತೆ ಅಂದ್ಕೊಂಡಿರ್ತೀನಿ. ಸೊ ನಿಮ್ಗೆ ಏನಾದರೂ ಯೂಸ್ ಆಗಿದ್ರೆ ಈ ವಿಡಿಯೋನ ಡೆಫಿನೆಟ್ಲಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇದೇ ಥರ ಇನ್ನೂ ಯಾವ ಟಾಪಿಕ್ಸ್ ಮೇಲೆ ವೀಡಿಯೋಸ್ ಬೇಕು ಕಾಮೆಂಟ್ ಮಾಡಿ. ಆ್ಯಂಡ್ ಐ ವಿಲ್ ಸಿ ಯು ಗೈಸ್ ಇನ್ ಅನದರ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.